ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಅಮಲಕ್ಕಿ ಏಕಾದಶಿ ದಿವಸ ಅಡುಗೆನೂ ಇರಂಗಿಲ್ಲ, ರಂಗೋಲಿ ಸೇವಾ ಇದ್ದೇ ಇರ್ತದ. ದೇವ್ರ ಮುಂದೆ ರಂಗೋಲಿ, ಮನೆ ಮುಂದೆ ರಂಗೋಲಿ, ಇಷ್ಟೆಲ್ಲ ಇರ್ತದ. ಮತ್ತು ಅಷ್ಟೇ ಬರೇ ರಂಗೋಲಿದಂದ್ರೆ ಈಗ ನಮ್ಮ ಫ್ಯಾಮಿಲಿಯರ್ಸ್ ಒಳಗೆ ರಂಗೋಲಿ ಪ್ರಿಯರು, ಮುಂಜಾನೆಯ ಮಾತಿನ ಪ್ರಿಯರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನರು ಅಡುಗೆ ಪ್ರಿಯರು ಇದ್ದಾರೆ. ಅಂದರೆ ಸಿಂಪಲ್ ಆದ ಅಡುಗೆಯನ್ನು ಲೈಕ್ ಮಾಡ್ತಾರೆ. ಅದರೊಳಗೆ ಯಾವುದೇ ಜಾಸ್ತಿ ಮಸಾಲೆ ಇಂಥವೆಲ್ಲ ನಾವು ಯೂಸ್ ಮಾಡಂಗಿಲ್ಲಲ್ಲ, ಅಂಥದನ್ನು ಇಷ್ಟಪಡುವ ನಮ್ಮ ಫ್ಯಾಮಿಲಿಯರ್ಸು ಇದ್ದಾರೆ. ಹಾಗಾಗಿ ಎಲ್ಲರೂ ಇಷ್ಟಪಡುವಂಥ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಬೇಕಲ್ರಿ. ರಂಗೋಲಿ ಬೇಕು, ಅಡುಗೆ ಬೇಕು, ಎಲ್ಲನೂ ಬೇಕಾಗ್ತದೆ. ಹಾಗಾಗಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಇವತ್ತು ದ್ವಾದಶಿ, ಅದಕ್ಕೆ ಫಾಸ್ಟ್ ಆಗುವಂಥ ರಂಗೋಲಿ ಹಾಕಿ ದ್ವಾದಶಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಲಘುನೇ ಮುಗಿಬೇಕು. ಯಾಕಂದ್ರೆ ನಿನ್ನೆ ಏಕಾದಶಿ ಉಪವಾಸ. ಭಾಳ ಸಿಂಪಲ್ ಆದ ಅಡುಗೆ, ಎಷ್ಟು ಸಿಂಪಲ್ ಆಗ್ತದೋ ಅಷ್ಟು ಸಿಂಪಲ್ ಆದ ಅಡುಗೆ ದ್ವಾದಶಿಗೆ ಚೂಸ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಇವತ್ತಿನ ಸಿಂಪಲ್ ಆದ ರಂಗೋಲಿ, ಅದ್ರ ಜೊತೆಗೆ ಸಿಂಪಲ್ ಆದ ಅಡುಗೆ. ಮತ್ತು ನಿನ್ನೆ ಏಕಾದಶಿ ಯಾವುದಿತ್ತು ಒಂಚೂರು ಡಿಸ್ಕಸ್ ಮಾಡಿ ಮುಂದೆ ಹೋಗುಣ್ರಿ. ಫಲ್ಗುಣ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಂತ ಕರಿತೀವಿ. ಈ ವ್ರತದ ಮಹಾತ್ಮೆ ಅಂದ್ರೇನು? ಶ್ರೀ ವಿಷ್ಣುವು ಜಗದ್ ಸೃಷ್ಟಿಗಾಗಿ ತನ್ನ ನಾಭಿ ಕಮಲದಿಂದ ಬ್ರಹ್ಮದೇವರಿಗೆ ಜನ್ಮ ನೀಡುವ ಸಮಯದಲ್ಲಿಯೇ ಅಮಲಕ್ಕಿ ಅಂದ್ರೆ ಏನು? ನೆಲ್ಲಿ ಗಿಡ. ಆ ನೆಲ್ಲಿ ಗಿಡವನ್ನು ಸೃಷ್ಟಿಸಿದನಂತೆ. ನೆಲ್ಲಿ ಗಿಡದ ಅಣುವಿನಲ್ಲೂ ಪರಶಿವನ ಅಂಶವಿದೆ. ಈ ಏಕಾದಶಿ ವ್ರತದಂದು ಅಮಲಕ್ಕಿ ಮರಕ್ಕೆ ಹಾಗೂ ಭಗವಂತನ ದಶಾವತಾರಗಳಲ್ಲಿ 6ನೇ ಅವತಾರವಾದ ಪರಶುರಾಮ ದೇವರಿಗೆ ವಿಶೇಷವಾದ ಪೂಜೆ. ಎಷ್ಟು ಅರ್ಥ ಅದ ನೋಡ್ರಿ. ಇದು ಲೋಕ ಕಲ್ಯಾಣಕ್ಕಾಗಿ ಸುಖ, ಸಮೃದ್ಧಿ, ಸೌಭಾಗ್ಯಾದಿ ದೈವಿ ಸಂಪತ್ತು ಪ್ರಾಪ್ತವಾಗಲು ಮತ್ತು ಮೋಕ್ಷ ಸಾಧನೆಗಾಗಿ ಈ ವ್ರತವನ್ನು ಆಚರಣೆ ಮಾಡೋದು. ಮತ್ತು ಏಕಾದಶಿ ಒಂದು ಏಕಾದಶಿನೂ ತನ್ನದೇ ಆದ ಒಂದು ವಿಶೇಷತೆಯನ್ನು ಹೊಂದ್ಯಾವ. ಇದು ನಮ್ಮ ಆಧ್ಯಾತ್ಮಿಕವಾಗಿ ಆದ್ರೆ ವೈಜ್ಞಾನಿಕವಾಗಿಯೂ 15 ದಿವಸಕ್ಕೊಂದು ಏಕಾದಶಿ ಉಪವಾಸ. ಅಂದ್ರೆ ಎಷ್ಟು ಎವ್ರಿ ಏಕಾದಶಿ ನಾವೆಲ್ಲ ಡಿಸ್ಕಸ್ ಮಾಡಿರ್ತೀವಿ. ಎಲ್ಲದಕ್ಕಿಂತ ಅಂದ್ರೆ ನಮ್ಮ ಪಾಪ ಪರಿಹಾರಕ್ಕಾಗಿ ಮೇನ್ ಅಂದ್ರೆ ನಮ್ಮ ಪಾಪ ನಮಗೆ ಗೊತ್ತಿದ್ದು ಈಗಿನ ಕಾಲದಾಗ ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ. ಗೊತ್ತಿರಲಾರ್ದಂತೂ ಸಾಕಷ್ಟು ಒಂದು ಮಾತು ನಾವು ಒಬ್ರಿಗೆ ಆಡಿದ್ರೆ ಇನ್ನೊಬ್ರಿಗೆ ನಮ್ಗೆ ಗೊತ್ತಿರಲಾರ್ದೆ ಇನ್ನೊಬ್ರು ತಪ್ಪು ತಿಳ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತಾರೆ. ಅದನ್ನು ಪಾಪನೇ. ಹಂಗೆ ಆ ಥರ ಎಷ್ಟೊಂದು ನಡೆದಿರ್ತಾವ. ಆ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ 15 ದಿವಸಕ್ಕೊಂದು ಬರುವ ಏಕಾದಶಿಯನ್ನು ತಪ್ಪದೇ ಎಲ್ಲರೂ ಮಾಡೋಣ. ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯರ್ಸು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ನಾವು ಕೂಡ ಮಾಡ್ತೀವಿ. ನಮ್ಮ ಮನೆ ಒಳಗೆ ನೋಡಿರಲ್ಲ, ಮುಂಜಾನೆಯ ವಾತಾವರಣ, ಅದ್ರ ಜೊತೆಗೆ ಒಂದೊಳ್ಳೆ ಮಾತು. ತುಳಸಿ ಮುಂದೆ ಒಂದು ಚಂದ ದೀಪಾರಿ ಕತ್ಲಿ ಇರ್ತದೆ, ಫ್ರೆಶ್ ವಾತಾವರಣ. ಇದೇ ದೀಪನೇ ಸಾಯಂಕಾಲನೂ ಹಚ್ಚಿರ್ತೀವಿ, ಅದೊಂದು ವೈಬ್ಸ್ ಬೇರೆ ಇರ್ತದೆ. ಅದೇ ಮುಂಜಾನೆ ಮಾರ್ನಿಂಗ್ ವೈಬ್ಸು ಒಂಥರ ಪಾಸಿಟಿವ್ನೆಸ್ಸು ಎಷ್ಟು ಚಂದ ಅನ್ನಿಸ್ತದಂದ್ರೆ. ಯಾಕಂದರೆ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಾಗಲಿ ಇದು ಯಾವುದೂ ಇರಂಗಿಲ್ಲ. ಅದೇ ಮಲ್ಲಿಗೆ ಎದ್ದಿರ್ತೀವಿ, ಮನಸ್ಸು ಮತ್ತು ತಲೆನೂ ಶಾಂತ ಇರ್ತದೆ. ಏಕಚಿತ್ತ ಅಂತೇನು ಕರಿತೀವಿ, ಏಕಚಿತ್ತದಿಂದ ಮನಸ್ಸಿನೊಳಗೆ ದೇವರ ನಾಮಸ್ಮರಣೆಯನ್ನು ಮಾಡ್ಕೋತ ರಂಗೋಲಿ ಇವೆಲ್ಲನೂ ಆಗ್ತದೆ. ಭಾಳ ಖುಷಿ ಅನ್ನಿಸ್ತದೆ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಏಕಾದಶಿ ರಂಗೋಲಿ. ಯಾವ್ಯಾವ ರಂಗೋಲಿ ಬರ್ತಾವೆಲ್ಲ ಹಾಕೋದು. ಇನ್ನೂ ಅವ ದೇವರ ರಂಗೋಲಿ ಈ ಕಟ್ಟಿ ಒಳಗೆ ಸಾಲಂಗಿಲ್ಲ. ದೇವ್ರ ಕಟ್ಟಿ ಒಳಗೆ ಅದಕ್ಕೆ ಮತ್ತೊಂದಿಷ್ಟು ಏನಾದರೂ ಕಂಡು ಹಿಡಿಯೋಣ. 1-2 ದೊಡ್ಡ ಮಣಿ ಆದರೂ ಮಾಡಿಕೊಂಡು ಅದರೊಳಗೆ ಒಂದಿಷ್ಟು ತೆಗಿಬೇಕಂತದ. ಮತ್ತು ಇವತ್ತೇನು ವಿಶೇಷ ಅಂತ ಅನ್ಲಿಗತ್ತೀರಿ. ಈಗ ಅಡುಗೆ ರೆಡಿ ಮಾಡಿ ಇಟ್ಕೊಳಗತ್ತೀನಿ. ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಗೋಧಿ ಹಿಟ್ಟು, ಒಂದ್ರೊಳಗೆ ನವಣಿ ಇವೆಲ್ಲ ಇಟ್ಕೊಳಗತ್ತೀನಿ. ಭಾಳ ಮಂದಿ ಕೇಳ್ತಿರ್ತೀರಿ ನವಣಕ್ಕಿ ಜಾಸ್ತಿ ಅಂತ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳ್ಕೊಂಡು ಅದನ್ನೇ ಮಾಡ್ತೀನಿ. ಇಲ್ಲಿ ನೋಡ್ರಿ, ಗೋಧಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ತೆಗೆದೆ, ಸ್ವಲ್ಪ ಭಾಳ ಸಣ್ಣ ಆಯಿತು. ನೀವು ಸ್ವಲ್ಪ ಅಬಡ್ ಜಬಡ್ ಮಾಡಿಕೊಂಡ್ರು ಚಲೋ. ಪಾಯಸ ಮಾತ್ರ ಸೂಪರಾಗಿ ಆಗ್ತದೆ, ಭಾಳ ಫಾಸ್ಟ್ ಆಗ್ತದೆ ರೀ.
ಅದ್ರ ಸಲುವಾಗಿ ಒಂಚೂರು ಮಿಕ್ಸಿ ಮಾಡಿ ತಕ್ಕೋತೀನಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಮೊದಲ ಹೆಸರುಬೇಳೆ, ನವಣಕ್ಕಿ, ರವೆ ಉಡ್ಕೊಂಡಿನಿಲ್ಲ ಗೋಧಿ ಕುಟ್ಟಿದ ಪಾಯಸ ಮಾಡಲಿಕ್ಕೆ. ರವೆ ಎಲ್ಲ ಚೆಂದಾಗಿ ತೊಳೆದು ತೆಗೆದು ಮತ್ತು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಮತ್ತು ಪಲ್ಯ ಯಾವ್ದು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಮುದ್ದೆ ಪಲ್ಯ. ಈಗ ಒಬ್ಬೊಬ್ರದ್ದು ಒಂದೊಂದು ಪ್ರಶ್ನೆಗಳು ಬಂದಿರ್ತಾವೆ, ಸಾಕಷ್ಟು ಪ್ರಶ್ನೆಗಳು. ಅಂದ್ರೆ ಏನು ಪ್ರಶ್ನೆಗಳು ಆಯಿತು, ಅವ್ರದ್ದು ಅಡ್ವೈಸ್ ಯಾವುದೂ ತಿಳ್ಕೊಬೋದು. ನಾವು ತಿಳ್ಕೊಂಡ ಮೇಲೆ ತಿಳ್ಕೊಳ್ಳೋದ್ರ ಮೇಲೆ ಇರ್ತದೆ. ಈಗ ಒಬ್ಬೊಬ್ಬರು ಮುದ್ದೆ ಪಲ್ಯ ಮಡಿಲೇ ಬರಂಗಿಲ್ಲ, ಏನೇನೋ ಹಾಕಿರ್ತೀರಿ. ನನಗದು ಗೊತ್ತಿಲ್ಲ. ನಮ್ಮ ಸೈಡೆಲ್ಲ ಮಾಡ್ತಾರೆ, ಹಾಗಾಗಿ ನಾವು ಮಾಡ್ತೀವಿ. ನಿಮ್ಮ ಸೈಡ್ ಹೆಂಗದನೋ ಅದನ್ನೇ ನೀವು ಪಾಲನೆ ಮಾಡಿರಿ. ಒಂದೊಂದು ಅದೇ ಒಂದು 100 ಕಿಲೋಮೀಟ್ರಿಗೆ ಒಂದು ಪದ್ಧತಿ ಚೇಂಜ್ ಆಗ್ತದೆ. ಒಂದು 100 ಕಿಲೋಮೀಟ್ರ್ ಹೋಗಿ ಅಂದ್ರೆ ಭಾಷೆನೂ ಚೇಂಜ್ ಆಗ್ತದೆ. ಮತ್ತು ಅಡುಗೆ ಪದ್ಧತಿ ಅನ್ರಿ, ಒಂದು ಮೈಲಿಗೆ ಏನೇನು ಇವೆಲ್ಲ ನಾವು ಹೆಚ್ಚಾಗಿ ಇವನ್ನೆಲ್ಲ ಆಲ್ಮೋಸ್ಟ್ ನಾವು ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಹಳಷ್ಟು ಅದ. ನೀವೇನು ತಿಳ್ಕೊಂಡಿರೋ ಅದನ್ನೇ ಮಾಡಿರಿ. ನನಗೆ ಗೊತ್ತಿದ್ದದನ್ನು ಮಾಡ್ತೀನಿ. ಆದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ, ಅದು ಬಹಳ ಖುಷಿ ಆಗ್ತದೆ. ಥ್ಯಾಂಕ್ಸ್ ಎಲ್ರಿಗೂ. ಯಾಕಂದ್ರೆ ನಾನು ನಮಗೂ ಒಂದು ಗೊತ್ತಾಗ್ತದೆ, ಇವರಲ್ಲಿ ಈ ಪದ್ಧತಿ ಇದನಾ, ಇದು ಬರೋದಿಲ್ಲ, ಈ ಕಡಲೆಬೇಳೆ ಬರೋಂಗಿಲ್ಲ, ಹೆಸರುಬೇಳೆ ಬರೋಂಗಿಲ್ಲ, ಉದ್ದಿನಬೇಳೆ ಬರೋದಿಲ್ಲ, ಹಿಂಗೆ ಗೊತ್ತಾಗ್ತದೆ. ನಾವು ಕೂಡ ಅದ್ರ ಬಗ್ಗೆ ನಾಲೆಜ್ ಬರ್ತದೆ. ನಿಮ್ಮ ಕಮೆಂಟು ಯಾವತ್ತೂ ಹೀಗೆ ಇರಲಿ, ನಮಗೂ ಕೂಡ ಅರ್ಥ ಆಗ್ತದೆ. ಈಗ ನೋಡ್ರಿ, ಮುದ್ದೆ ಪಲ್ಯಕ್ಕೆ ಹುಣಸೆ ಹಣ್ಣು ನೆನೆ ಇಟ್ಟೆ. ಹಾಗೆ 3 ಒಲೆ ಬ್ಯುಸಿ ಆಗ್ಯಾವ. ಹೆಸರುಬೇಳೆ ಮತ್ತು ಒಂದು ಕಡೆ ಹೆಸರುಬೇಳೆ, ಒಂದು ಕಡೆ ಗೋಧಿ ಕುಟ್ಟಿದ ಪಾಯಸ ಕುದಿಲಿಕತ್ತದ, ಒಂದು ಕಡೆ ನವಣಕ್ಕಿ ಅನ್ನ ಆಗ್ಲಿಕತ್ತದ, ಇನ್ನೊಂದು ಕಡೆ ಚಪಾತಿ ಮಾಡಿ ತೆಗೆದುಬಿಡ್ತೀನಿ. ಅಡುಗೆನೇ ಆಗ್ಬಿಡ್ತದೆ ನೋಡ್ರಿ. ಮುದ್ದೆ ಪಲ್ಯ ಒಂದು ಮಾಡಿಬಿಟ್ರೆ ದ್ವಾದಶಿ ಅಡುಗೆ ಅಂದ್ಕೂಡ್ಲೆ ಅದೇ ಹೇಳಿದ್ನಿಲ್ರಿ, ನಾವು ಫಾಸ್ಟ್ ಆಗುವಂಥದ್ದು ಹುಡುಕ್ತೀನಿ ಅಂತ. ಅದಕ್ಕೇನದ ದ್ವಾದಶಿ ಅಡುಗೆ ಫಾಸ್ಟಾಗಿ ನಡೆದದ. ಈಗ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇದನ್ನೂ ಕೂಡ ಶಾರ್ಟ್ ಆ್ಯಂಡ್ ಫಾಸ್ಟ್ ಮಾಡ್ಬೇಕಲ್ರಿ. ಅದಕ್ಕೆ 3 ಮಡಿಸ್ತೀವಿ. ಇದು 2 ಮಡಿಚಿ ಫಾಸ್ಟಾಗಿ, ಅಂದ್ರೆ ಇವೇನು ಮೊದಲೇ ಕುದಿಲಿಕ್ಕೆ ಇಟ್ಟಿನಿ ನಾನು. ಇಟ್ಟು ಒಂದು 5-6 ನಿಮಿಷಕ್ಕೆ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಅಂದ್ರೆ ಹೆಸರುಬೇಳೆ ಇವೆಲ್ಲ ಕುದಿಯೋದ್ರ ಒಳಗೆ ನನ್ನ ಚಪಾತಿ ಆಗಿಬಿಡ್ತಂದ್ರೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ಅಂದ್ರೆ ಎಲ್ಲ ಕುಡಿಸಿ ಎಷ್ಟು ಟೈಮ್ ಒಳಗೆ ನಿಮ್ಮ ಅಡುಗೆ ಮುಗೀತು ಅಂತ ಪ್ರಶ್ನೆ ಬರ್ತದೆ. 37 ಮಿನಿಟ್ಸ್, ಭಾಳ ಅಂದರೆ 40 ಮಿನಿಟ್ಸ್ ಒಳಗೆ ಅಡುಗೆ ಮುಗೀತು. 1 ಅವರ್ ಅಂತೂ ಇಲ್ಲರಿ, 37-40 ಮಿನಿಟ್ಸ್ ಒಳಗೆ. ಯಾಕಂದ್ರೆ ನಾನು ದ್ವಾದಶಿ ಅಡುಗೆ ಮಾತ್ರ ಟೈಮ್ ಹಚ್ಚೇ ಮಾಡೋದು. ಅಷ್ಟು ತನಕ ಅದು ಮುಗಿಬೇಕು, ಇಷ್ಟರ ತನಕ ಇದಾಗಬೇಕು ಅಂತ ಆಲ್ಮೋಸ್ಟ್ ಡೈಲಿನೂ ಟೈಮ್ ಹಚ್ಚಿರ್ತದೆ. ಅಂದರೂ ಇದನ್ನು ಮಾತ್ರ ನಾನು ಕರೆಕ್ಟಾಗಿ ಟೈಮ್ ಹಚ್ಚಿ ಮಾಡ್ತಿರ್ತೀನಿ. 37-40 ಮಿನಿಟ್ಸ್ನಾಗ ಅಡುಗೆ ಮುಗ್ದದ. ಈಗ ಚಪಾತಿ ಒಂದು ಮಾಡಿ ತೆಗದೆ ಅಂದ್ರೆ ಮುದ್ದೆ ಪಲ್ಯ ಮಾಡಿಬಿಡ್ತೀನಿ ನೋಡ್ರಿ.
ಚಪಾತಿ ಮಾಡೋದು ಆಯ್ತು ರೀ. ಇನ್ನೇನದ ಮುದ್ದೆ ಪಲ್ಯ. ಒಂದು ಕಡಾಯಿ ಇಟ್ಟು ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಗೋಧಿ ಕುಟ್ಟಿದ ಪಾಯಸ, ಗೋಧಿ ಇದೇನು ಒಡೆದು ನಾನು ಗೋಧಿ ಒಡಕ್ಲು ಹಾಕಿದ್ಮೇಲೆ ಕುದಿಲಿಕ್ಕೆ ಕುದ್ದಾವ. ಈಗೇನದ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಮತ್ತು ಇಲ್ಲಿ ಹೆಸರು ಬೇಳೆನೂ ಕುದ್ದಾವ್ರಿ. ನೀವು ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡ್ತೀರಿ. ನಾನು ಈ ಬಿಸಿಲಿಗೆ ತೊಗರಿಬೇಳೆ ಪಿತ್ತಾಗ್ತಾವೆ ಜಾಸ್ತಿ ಅಂಥೇಳಿ ಹೆಸರು ಬೇಳೆನೇ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಹೆಸರು ಬೇಳೆನೇ ಯೂಸ್ ಮಾಡೋದು. ಈಗ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಹೆಚ್ಚಿ ಇಟ್ಕೊಂಡು ಮೆಂತ್ಯ ಪಲ್ಯ ಮತ್ತು ರಾಜಗಿರಿ 2 ಸುಡು ಮೆಂತ್ಯ ಪಲ್ಯ, 1 ಸುಡು ರಾಜಗಿರಿ 2 ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ಏನದ ಕುದಿಸಿ ಇಟ್ಕೊಂಡ ಹೆಸರು ಬೇಳೆ ತವ್ವಿ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ. ಆ್ಯಡ್ ಮಾಡಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇದರೊಳಗೆ ನೀವು ಕಡಲೆ ಹಿಟ್ಟು ಹಾಕ್ಬೋದು ಅಥವಾ ಜೋಳದ ಹಿಟ್ಟು ಹಾಕ್ಬೋದು. ನಿಮಗೆ ಯಾವ್ದು ಬೇಕೋ ಅದು. ನಾನು ಈಗ ಚಪಾತಿ ಮಾಡಿದ್ನಲ್ರಿ, ಅದರೊಳಗೆ ಚಪಾತಿಗೆ ಹಚ್ಚಲಿಕ್ಕೆ ಜೋಳದ ಹಿಟ್ಟೆ ತೊಗೊಂಡಿರ್ತೀನಿ. ಹಾಗಾಗಿ ಜೋಳದ ಹಿಟ್ಟು ಇನ್ನೊಂದಿಷ್ಟು ಉಳಿದದ. ಹಾಗಾಗಿ ನಾನು ಜೋಳದ ಹಿಟ್ಟೆ ಹಾಕಿಬಿಟ್ಟೀನಿ. ಮತ್ತು ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಹುಳಿ ಹಾಕಿದರೆ ಬೆಲ್ಲ ಅಂತೂ ಹಾಕಬೇಕು. ಆದಷ್ಟು ಟೊಮೆಟೊಕ್ಕಿಂತ ಹುಣಸೆ ಹಣ್ಣೇ ಯೂಸ್ ಮಾಡಿರಿ. ಆರೋಗ್ಯಕ್ಕೆ ಭಾಳ ಚಲೋ. ಎಷ್ಟೊಂದು ರೋಗಗಳನ್ನು ನಮ್ಮಿಂದ ದೂರ ಇಡ್ತದೆ. ಮತ್ತು ಇದರೊಳಗೆ ಜೋಳದ ಹಿಟ್ಟು ಮತ್ತು ಹುಳಿ ಹಾಕೀವಿ, ಬೆಲ್ಲ, ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಯಾಕಂದರೆ ಖಾರಕ್ಕೇನೂ ಹಾಕೇ ಇಲ್ಲರಿ. ಮೆಣಸಿನ್ಕಾಯಿ ಹಾಕಿದರೂ ನಡೀತದೆ. ನಾನು ಖಾರ ಪುಡಿ, ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲೆ ಪುಡಿ ಮತ್ತು ಒಂದಿಷ್ಟು ನೀರು ಹಾಕಿ ಒಂದು 2 ರಿಂದ 3 ಕುದಿಸಿಬಿಟ್ರೆ ಏನು ಹೇಳಿರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮುದ್ದೆ ಪಲ್ಯ ಅಷ್ಟು ಟೇಸ್ಟ್ ಆಗ್ತದೆ. ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇದ್ರ ಮೇಲಿಂದ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಒಂದು ಕೊಟ್ಬಿಡೋದು ನೋಡ್ರಿ. ಈಗೇನದ ಗೋಧಿ ಕುಟ್ಟಿದ ಪಾಯಸಕ್ಕೆ ನಾನು ಕುಟ್ಟಿ ತೆಗೆದ ಏಲಕ್ಕಿ ಕುಟ್ಕೊಂಡಿದ್ದೆ ಪೌಡ್ರು, ಹಾಗೆ ಒಂದೊಂದು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ರೀ ನಾನು, ಮನುಕ ಗೋಡಂಬಿ, ಅವನು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿಸಿ ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ಪಾಯಸ ರೆಡಿ ಆಗ್ತದೆ. ಈಗ ನೋಡ್ರಿ ಮುದ್ದೆ ಪಲ್ಯನೂ ರೆಡಿ ಆಯಿತು, ಪಾಯಸ ರೆಡಿ ಆಯಿತು. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗೀತು. ಈಸಿ. ಇವತ್ತೇನು ಯಾವುದೂ ಅಡುಗೆ ಹೈರಾಣ ಅಡುಗೆನೇ ಇಲ್ಲರಿ. ಮತ್ತು ಈಗ ಒಂಚೂರು ಚಟ್ನಿ. ಮತ್ತು ಇನ್ನೊಂದು ಇದ್ರ ಬಗ್ಗೆ ನಾ ಹೇಳಬೇಕು ಅಂದ್ರೆ ಉದ್ದಿನಬೇಳೆ ಆರೋಗ್ಯಕ್ಕೆ ಭಾಳ ಚಲೋ ರೀ. ಈಗ ಉದ್ದಿನಬೇಳೆ ಒಂದು ಅಡುಗೆ ಜೋಡಿ ಮಿಕ್ಸ್ ಮಾಡಿ ಮಾಡೋಕ್ಕಿಂತ ಬರೀ ಉದ್ದಿನ ಹಿಟ್ಟು ವಾರಕ್ಕೆ 1 ಸರಿ ಆದರೂ ಉದ್ದಿನ ಹಿಟ್ಟು ಪೌಡ್ರ್ ಆದರೂ ನಡೀತದೆ. ಅದನ್ನು ಮಿಕ್ಸ್ ಮಾಡಿ ಅದನ್ನು ನೀರೊಳಗೆ ಬಿಸಿನೀರಿನಾಗ ಒಂಚೂರು ಮಿಕ್ಸ್ ಮಾಡಿ ಅದರೊಳಗೆ ಏನದ ಒಗ್ಗರಣೆ ಹಾಕಿ ತಿಂದರೂ ಚಲೋ. ಯಾಕಂದ್ರೆ ಇದರಿಂದ ಏನು ಪ್ರಯೋಜನ ಅಂದ್ರೆ ನಮ್ಮ ಬೋನ್ಸ್ ಗಟ್ಟಿ ಇರ್ತಾವೆ. ದಿನನಿತ್ಯ ತಿನ್ನೋದಲ್ಲ, ವಾರಕ್ಕೆ 1 ಸಾರಿ ಆದರೂ ಬೋನ್ಸ್ ಗಟ್ಟಿ ಇರ್ತಾವೆ. ಮತ್ತು ಮೋಷನ್ ಕರೆಕ್ಟಾಗಿ ಆಗ್ತದೆ. ಎಲ್ಲದಕ್ಕೂ ಭಾಳ ಚಲೋ ರೀ ಇದು. ಇಷ್ಟೇ ಕಲಿಸಿರ್ತೀನಿ ಖರೆ, ಇದು ಅನ್ನಕ್ಕೂ ಅಷ್ಟು ರುಚಿ ಆಗ್ತದೆ. ಚಪಾತಿಗೆ, ಭಕ್ರಿಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು. ಇದೇನು ಟಫ್ ಇಲ್ಲ. ಇದರೊಳಗೆ ನಾವು ಬರೀ ಒಂದು ಉದ್ದಿನಬೇಳೆ ನೆನೆ ಹಾಕೋದು, ರುಚಿಗೆ ತಕ್ಕಂತೆ ಉಪ್ಪು, ಜೀರಿಗೆ ಮತ್ತು ಖಾರ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ಒಗ್ಗರಣೆ ಹಾಕಿಬಿಡೋದು ನೋಡ್ರಿ. ಅಷ್ಟಾದ್ರೆ ಚಟ್ನಿ ರೆಡಿ ಆಗ್ತದೆ ನೋಡ್ರಿ. ಪದರ ಚಪಾತಿ ರೆಡಿ ಆದವು, ಪಾಯಸ ರೆಡಿ ಆಯಿತು. ಇದ್ರೊಳಗೆ 1 ಕಾಳು ಹಾಲು ಹಾಕ್ತೀನಿ. ಪಾಯಸನೂ ರೆಡಿ ಆಗ್ಯದ. ಮುದ್ದೆ ಪಲ್ಯ ನೋಡಿದ್ರೇ ಅನ್ನಿಸ್ಲಿಕ್ಕತ್ತದ ಎಷ್ಟು ಟೇಸ್ಟ್ ಆಗ್ಯದ ಅಂಥೇಳಿ. ಅದರೊಳಗೆ ಗುಂಡು ಏನು ಹಾಕಿರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಗುಂಟೂರು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿನಿ. ಈಗ ಪಾಯಸಕ್ಕೆ 1 ಕಾಳು ಹಾಲು ಹಾಕಿ ಕೈ ಆಡಿಸಿದೆ ಅಂದರೆ ಇವತ್ತಿನ ಅಡುಗೆ ರೆಡಿ ಆಯ್ತು ನೋಡ್ರಿ. ಇವತ್ತಿನ ದ್ವಾದಶಿ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಲ್ಲಿ ನೋಡ್ರಿ, ಮೊನ್ನೆ ಒಂದು 2-3 ಕಮೆಂಟ್ಸ್ ಬಂದಿದ್ದು, ಪೈಠಣಿ ಸಾರೀಸ್ ಹಾಕ್ರಿ ಅಂಥೇಳಿ. ಜುಮ್ಕಾ ಡಿಸೈನ್ ಇಲ್ಕಲ್ ಪೈಠಣಿ ಸಾರೀಸು ಭಾಳ ಮಸ್ತ್ ಅವ. ರೇಟು ಇಷ್ಟೇ ರೇಟು ಮತ್ತು ಕ್ವಾಲಿಟಿ ಮಾತ್ರ ಸೂಪರ್ ಆಗಿ ಅವ. ನಿಮಗಿಷ್ಟ ಅದು ಅಂದ್ರೆ ಇದರೊಳಗೆ ನಾನು ಎಷ್ಟು ಕಲರ್ಸ್ ಅವನು ಅಷ್ಟು ಶೇರ್ ಮಾಡೀನಿ. ನಿಮಗೆ ಇಷ್ಟ ಅದು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರಿಗೆ
ಸೆಂಡ್ ಮಾಡಿರಿ. ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ಸಾರಿ ಮಾತ್ರ ಸೂಪರ್ ಆಗ್ಯಾವ. ಫಂಕ್ಷನ್ ಒಳಗೆ ಅಷ್ಟು ಚಂದ ಕಾಣಿಸ್ತಾವೆ. ಪೈಠಾಣಿ ಸ್ಯಾರೀಸು ಯಾವಾಗಿದ್ರೂ ಎವರ್ ಗ್ರೀನ್. ಅದರೊಳಗೂ ಇಲ್ಕಲ್ ಪೈಠಾಣಿ ಸ್ಯಾರಿ, ಇಲ್ಕಲ್ ಸ್ಯಾರಿ ಯಾವುದೇ ತಗೊಂಡ್ರು ಕೂಡ ಅಷ್ಟು ಅದರದ್ದು ಮಹತ್ವ ಮತ್ತು ಅಷ್ಟು ಚಂದನೇ ಕಾಣಿಸ್ತಾವವು. ನಿಮ್ಗೆ ಇಷ್ಟ ಆದವು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.